ವಿಶ್ವಕಪ್ನ ಆರಂಭಕ್ಕೂ ಮುನ್ನ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ 16 ಡ್ರಾಮಾ ಮಾಡಿತ್ತು. ಅದು ಕೂಡ ಬಾಂಗ್ಲಾದೇಶದ ಪರ ನಾವಿದ್ದೇವೆ ಅಂತ. ಬಾಂಗ್ಲಾದೇಶ ಟೂರ್ನಿಯಿಂದ ಹಿಂದೆ ಸರಿದಾಗ ಅವರ ಪಂದ್ಯಗಳನ್ನು ಕೂಡ ಶ್ರೀಲಂಕಾಗೆ ಶಿಫ್ಟ್ ಮಾಡಿ, ಇಲ್ಲದೇ ಇದ್ರೆ ನಾವು ಕೂಡ ಟೂರ್ನಿಯನ್ನೇ ಬಾಯ್ಕಟ್ ಮಾಡ್ತೀವಿ ಅಂದರು. ಆನಂತರ ಭಾರತದ ವಿರುದ್ಧ ಆಡಲ್ಲ ಅಂತೆಲ್ಲ ಖ್ಯಾತಿ ತೆಗೆದ್ರು. ಆಮೇಲೆ ಸೈಲೆಂಟ್ ಆಗಿ ಬಂದು ಪಂದ್ಯಗಳನ್ನು ಆಡಿದರು. ಅಂತಿಮವಾಗಿ ಸೆಮಿಫೈನಲ್ಗೂ ಕೂಡ ಕ್ವಾಲಿಫೈ ಆಗದೆ ಗುಡ್ ಬೈ ಹೇಳಿದರು. ಆದ್ರೀಗ ಅದೇ ಪಾಕಿಸ್ತಾನ ಬಾಂಗ್ಲಾದೇಶದ ವಿರುದ್ಧವೇ ಹೀನಾಯವಾಗಿ ಸೋಲನ್ನ ಕಂಡಿದೆ. ಗಲ್ಲಿ ಕ್ರಿಕೆಟರ್ಸ್ಗಿಂತ ಕಡೆಯಾಗಿ ಆಡ್ತಾ ಇರುವಂತ ಪಾಕಿಸ್ತಾನದ ಆಟಗಾರರ ವಿರುದ್ಧ ಅಲ್ಲಿನ ಅಭಿಮಾನಿಗಳೇ ರೊಚ್ಚಿಗೆದ್ದಿದ್ದಾರೆ. ಪಾಕಿಸ್ತಾನ ಕ್ರಿಕೆಟ್ ಟೀಮ್ ಅದೆಂತ ಹೀನಾಯ ಸ್ಥಿತಿ ತಲುಪಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಪಾಕಿಸ್ತಾನ ಕ್ರಿಕೆಟ್ನ ಪರಿಸ್ಥಿತಿ ನಿಜಕ್ಕೂ ಕೂಡ ಅಧ್ವಾನ ಆಗೋಗಿದೆ ಅನ್ನೋದನ್ನ ಸ್ವತಃ ಅಲ್ಲಿನ ಮಾಜಿ ಕ್ರಿಕೆಟಿಗರೇ ಒಪ್ಕೊಂಡಿದ್ದಾರೆ. ಈ ಸಲ T20 ವಿಶ್ವಕಪ್ ಆದ್ಮೇಲಂತೂ ಪಾಕಿಸ್ತಾನ ಕ್ರಿಕೆಟಿಗರ ಚಳಿ ಬಿಡಿಸಿದ್ರು. ದೊಡ್ಡ ದೊಡ್ಡ ತಂಡಗಳ ವಿರುದ್ಧ ಇವರು ಗೆಲ್ಲೋಕು ಕೂಡ ಆಗಲ್ಲ ಅಂತ ತಮ್ಮದೇ ಆಟಗಾರರ ಮಾನವನ್ನ ಹರಾಜು ಹಾಕಿದ್ರು. ಈಗ ಇದಕ್ಕೆ ಮತ್ತೊಂದು ಎಕ್ಸಾಂಪಲ್ ಎನ್ನುವಂತೆ ಬಾಂಗ್ಲಾದೇಶದ ವಿರುದ್ಧ ಪಾಕಿಸ್ತಾನ ಮಕಾಡೆ ಮಲಗಿದೆ. ಬಾಂಗ್ಲಾ ವಿರುದ್ಧವೂ ಗೆಲ್ಲೋಕಾಗದ ಪಾಕಿಸ್ತಾನಿಯರ ಆಟ ಏನಿದ್ರು ಕೂಡ ಕ್ರಿಕೆಟ್ ಶಿಶುಗಳ ಮುಂದೆಯಷ್ಟೇ ಅನ್ನೋದು ಕ್ರಿಕೆಟ್ ಜಗತ್ತಿಗೆ ಗೊತ್ತಾಗಿದೆ. ಬಹುಶಃ ಇವರು T20 ವಿಶ್ವಕಪ್ನ ಫೈನಲ್ಗೆ ಹೆಂಗೂ ಬರಲ್ಲ ಅನ್ನೋದು PCBಗೆ ಮೊದಲೇ ಗೊತ್ತಿತ್ತು ಅನ್ಸುತ್ತೆ. ಹೀಗಾಗಿ ಮಾರ್ಚ್ 8ಕ್ಕೆ T20 ವಿಶ್ವಕಪ್ನ ಫೈನಲ್ ಪಂದ್ಯ ಶೆಡ್ಯೂಲ್ ಆಗಿದ್ರು ಕೂಡ ಮಾರ್ಚ್ 11ರಿಂದಲೇ ಬಾಂಗ್ಲಾದೇಶದ ವಿರುದ್ಧ ಏಕದಿನ ಸರಣಿಯನ್ನ ಫಿಕ್ಸ್ ಮಾಡಿದ್ರು. ಹೀಗಾಗಿ ವಿಶ್ವಕಪ್ನಲ್ಲಿ ಸೆಮೀಸ್ಗೂ ಕೂಡ ಕಾಲಿಡದೆ ಗುಡ್ ಬೈ ಹೇಳಿದಂತ ಪಾಕಿಸ್ತಾನ ಮಾರ್ಚ್ 11ಕ್ಕೆ ಬಾಂಗ್ಲಾ ವಿರುದ್ಧ ಮೊದಲ ಏಕದಿನ ಪಂದ್ಯವನ್ನಾಡಿದೆ. ಈ ಮ್ಯಾಚ್ ಅಲ್ಲಿ ಪಾಕಿಸ್ತಾನಿಯರ ಪರ್ಫಾರ್ಮೆನ್ಸ್ ನೋಡಿದ್ರೆ ಬಹುಶಃ ಲೋಕಲ್ ಬಾಯ್ಸ್ ಇವರಿಗಿಂತ ಬೆಟರ್ ಆಗಿ ಆಡ್ತಾರೆ ಅನ್ಸುತ್ತೆ. ಶೇರಿಯ ಬಾಂಗ್ಲಾ ಸ್ಟೇಡಿಯಂನಲ್ಲಿ ನಡೆದ ಈ ಮ್ಯಾಚ್ ಅಲ್ಲಿ ಟಾಸ್ ಗೆದ್ದಂತ ಬಾಂಗ್ಲಾದೇಶ ಮೊದಲು ಬೌಲಿಂಗ್ ಅನ್ನ ಚೂಸ್ ಮಾಡ್ಕೊಂಡಿತ್ತೆ. ಅದರಂತೆ ಫಸ್ಟ್ ಬ್ಯಾಟಿಂಗ್ಗೆ ಬಂದಂತ ಪಾಕಿಸ್ತಾನದ ಪರ ಬ್ಯಾಟರ್ಗಳು ಪೆವಿಲಿಯನ್ ಪರೇಡ್ ನಡೆಸಿದ್ದಾರೆ. ಅದೆಷ್ಟರ ಮಟ್ಟಿಗೆ ಅಂದ್ರೆ 30.4 ಓವರ್ಗಳಲ್ಲಿ ಕೇವಲ 114 ರನ್ಗಳಿಗೆ ಪಾಕಿಸ್ತಾನ ತಂಡ ಆಲ್ಔಟ್ ಆಗಿದೆ. ಸೊ ಪಾಕಿಸ್ತಾನದ ಪರ ಕೇವಲ 4 ಬ್ಯಾಟರ್ಗಳು ಮಾತ್ರವೇ ಡಬಲ್ ಡಿಜಿಟ್ ಸ್ಕೋರ್ ಅನ್ನ ಮಾಡಿದ್ದಾರೆ. ಅದು ಕೂಡ ಅಶ್ರಫ್ 37 ರನ್ಗಳನ್ನ ಬಾರಿಸಿರುವುದೇ ಹೈಯೆಸ್ಟ್. ಇನ್ನು 6 ಬ್ಯಾಟರ್ಗಳು ಸಿಂಗಲ್ ಡಿಜಿಟ್ ಅಂದ್ರೆ 10 ರನ್ಗಳ ಒಳಗೆ ವಿಕೆಟ್ ಅನ್ನು ಒಪ್ಪಿಸಿದ್ದಾರೆ. ಇನ್ನು ಬೌಲಿಂಗ್ ನಲ್ಲಿ ಬಾಂಗ್ಲಾ ಪರ ಎಕಾನಮಿ 5ರ ಒಳಗಿತ್ತು. ಬಟ್ ಪಾಕಿಸ್ತಾನ 6ಕ್ಕಿಂತ ಜಾಸ್ತಿ ಎಕಾನಮಿಯಲ್ಲಿ ಬೌಲಿಂಗ್ ಅನ್ನ ಮಾಡಿ ರನ್ಸ್ ಅನ್ನ ಕೊಡ್ತು. ಹೀಗಾಗಿ 15.1 ಓವರ್ಗಳಲ್ಲೇ 2 ವಿಕೆಟ್ ನಷ್ಟಕ್ಕೆ ಬಾಂಗ್ಲಾದೇಶ ತಂಡ ಟಾರ್ಗೆಟ್ ಅನ್ನ ರೀಚ್ ಆಗಿ ಪಂದ್ಯವನ್ನ ಗೆದ್ದುಕೊಂಡಿದೆ. ಸೊ ಟೋಟಲ್ ಆಗಿ ಇನ್ನೂ ಕೂಡ 209 ಎಸೆತಗಳು ಬಾಕಿ ಇರುವಂತೆ ಗೆದ್ದಂತ ಬಾಂಗ್ಲಾದೇಶ ಎಸೆತಗಳ ಆಧಾರದಲ್ಲಿ ಪಾಕಿಸ್ತಾನದ ವಿರುದ್ಧ ಬಾಂಗ್ಲಾದೇಶದ ಅತಿ ದೊಡ್ಡ ಗೆಲುವು ಇದಾಗಿದೆ. ಅಂಡ್ ಏಕದಿನ ಮಾದರಿಯ ಪಂದ್ಯ ಕೇವಲ 4 ಗಂಟೆಗಳಲ್ಲೇ ಮುಗಿದಿದೆ. ಹೀಗಾಗಿ ಏಕದಿನ ರ್ಯಾಂಕಿಂಗ್ನಲ್ಲಿ 10ನೇ ಸ್ಥಾನದಲ್ಲಿರುವಂತಹ ಬಾಂಗ್ಲಾದೇಶದ ವಿರುದ್ಧ 4ನೇ ರ್ಯಾಂಕಿಂಗ್ನಲ್ಲಿರುವಂತಹ ಪಾಕಿಸ್ತಾನ ಹೀನಾಯವಾಗಿ ಸೋತಿದೆ. ಇದೇ ಈಗ ಅಲ್ಲಿನ ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಅದು ಅಲ್ಲದೆ ಪಾಕ್ ನೀಡಿದಂತಹ ಟಾರ್ಗೆಟ್ ಬೆನ್ನತ್ತಿದಂತಹ ಬಾಂಗ್ಲಾದೇಶ ಪಂದ್ಯ ಗೆಲ್ಲೋಕೆ ಕೊನೆಯಲ್ಲಿ ಕೇವಲ 6 ರನ್ಗಳ ಅವಶ್ಯಕತೆ ಇತ್ತು. ಇಂಥ ಟೈಮಲ್ಲಿ ಪಾಕಿಸ್ತಾನದ ಬೌಲರ್ ನಜ್ಮುಲ್ ಹೊಸೇನ್ ಶಾಂಟ್ ಅವರ ವಿಕೆಟ್ ಅನ್ನ ಪಡೆದು ಸೆಲೆಬ್ರೇಟ್ ಮಾಡಿದ್ದಾರೆ. ಅವಶ್ಯಕತೆ ಇಲ್ಲದ ಟೈಮಲ್ಲಿ ವಿಕೆಟ್ ಪಡೆದಿದ್ದು ಅಲ್ಲದೆ ಸೆಲೆಬ್ರೇಟ್ ಬೇರೆ ಮಾಡ್ತಾರೆ ಅಂತ ಕೆಲವರು ಟೀಕೆ ಮಾಡಿದ್ದಾರೆ. ಒಟ್ನಲ್ಲಿ ಪಾಕಿಸ್ತಾನದ ಸೋಲಿನ ಸರಣಿ ಕಂಟಿನ್ಯೂ ಆಗ್ತಾನೇ ಇದೆ. ಈಗ ಬಾಂಗ್ಲಾದಂಥ ದೇಶಗಳ ವಿರುದ್ಧ ಕೂಡ ಸೋಲೋ ಮೂಲಕ ತಂಡದ ಬಣ್ಣವನ್ನ ಮತ್ತೆ ಬಯಲಿಗೆಳೆದಿದ್ದಾರೆ. ಸೊ ಇಂಥ ಸಂಪತ್ತಿಗೆ ಕ್ರಿಕೆಟ್ ಯಾಕೆ ಆಡ್ತೀರಿ ಅಂತ ಅಲ್ಲಿನ ಅಭಿಮಾನಿಗಳೇ ತಮ್ಮ ತಂಡಕ್ಕೆ ಹಾಗೆ ಆಟಗಾರರಿಗೆ ಛೀಮಾರಿ ಹಾಕ್ತಿದ್ದಾರೆ. ನಮಸ್ಕಾರ.